ವಕೀಲ ದೇವರಾಜೇಗೌಡ ವಿರುದ್ಧ ಹಾಸನ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ವಾಗ್ದಾಳಿಯನ್ನ ಮಾಡಿದ್ದಾರೆ. ದೇವರಾಜೇಗೌಡ ಆರೋಪ ಮಾಡಿರೋದು ಎಲ್ಲವೂ ಕೂಡ ಸುಳ್ಳು ಅಂತ ವಾಗ್ದಾಳಿಯನ್ನ ಮಾಡಿದ್ದಾರೆ. ವಕೀಲ ದೇವರಾಜೇಗೌಡ ವಿರುದ್ಧ ಶ್ರೇಯಸ್ ಪಟೇಲ್ ಈ ರೀತಿಯಾಗಿ ವಾಗ್ದಾಳಿಯನ್ನ ಮಾಡಿರುವಂತದ್ದು. ಇಷ್ಟೊಂದು ಕೊಚ್ಚೆ ರಾಜಕಾರಣಕ್ಕೆ ಇಳಿಬಾರದು ಅಂತ ಶ್ರೇಯಸ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ನನ್ನದು ಒಂದೇ ಒಂದು ದಾಖಲೆಯನ್ನ ಬಿಡುಗಡೆ ಮಾಡ್ಲಿ, ಹಾಗೇನಾದ್ರೂ ಮಾಡಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ಅಂತ ಕೂಡ ಹೇಳಿದ್ದಾರೆ. ಪೆನ್ ಡ್ರೈವ್ ಹಂಚುವುದಕ್ಕೂ ನನಗೂ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ. ದೇವರಾಜೇಗೌಡ ಕೇಸ್ನ ದಿಕ್ಕು ತಪ್ಪಿಸೋಕೆ ಸುಮ್ಮನೆ ಈ ತರದ ಆರೋಪಗಳನ್ನ ಮಾಡ್ತಿದ್ದಾರೆ. ಪೆನ್ ಡ್ರೈವ್ ರಾಜಕಾರಣದ ಬಗ್ಗೆ ಮಾತನಾಡೋದಕ್ಕೆ ಅಸಹ್ಯ ಆಗತ್ತೆ. ದೇವರಾಜೇಗೌಡ ಬಹಿರಂಗ ಚರ್ಚೆಗೆ ಬರಲಿ, ನಾನು ಅದಕ್ಕೆ ರೆಡಿ ಇದ್ದೀನಿ, ನಾನು ಅದಕ್ಕೆ ಸಿದ್ಧ ಅಂತ ಸವಾಲನ್ನು ಕೂಡ ಹಾಕಿದ್ದಾರೆ. ದೇವರಾಜೇಗೌಡ ನೆನೆ ಬಹಳಷ್ಟು ಆರೋಪಗಳನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಹಾಸನ ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧವೂ ಕೂಡ ಆರೋಪಿಸಿದ್ರು. ಅದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಮತ್ತು ವಾಗ್ದಾಳಿಯನ್ನ ಕೂಡ ಇದೇ ಸಂದರ್ಭದಲ್ಲಿ ಮಾಡಿದ್ದಾರೆ. ಈ ತರದ ರಾಜಕಾರಣ ಮಾಡಬಾರದು, ನಾನು ಬೇಕಾದ್ರೆ ಸವಾಲ್ ಹಾಕ್ತೀನಿ, ಟೈಮು ಬೇಕಾದ್ರೆ ಅವರೇ ಹೇಳಲಿ, ನೇರ ಚರ್ಚೆ ಆಗ್ಲಿ ಅಂತ ಅವ್ರು ಹೇಳಿದ್ದಾರೆ. ಬಿಜೆಪಿ ಮುಖಂಡ ಮತ್ತು ವಕೀಲ ಅಂತ ದೇವರಾಜೇಗೌಡ ಅವರು ಇಲ್ಲ ಚೆಲ್ಲದ ಆರೋಪ ಮಾಡಿ ಒಂದು ಸುಳ್ಳಿನ ಸುರಿಮಳೆನೆ ನಮ್ಮ ಪಕ್ಷದ ನಾಯಕರುಗಳಂತಹ ಕೇಂದ್ರ ಸರ್ಕಾರದ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳ ಮೇಲೆ, ನನ್ನ ಮೇಲೆ ಇಲ್ಲ ಚೆಲ್ಲದ ಆರೋಪಗಳನ್ನ ಮಾಡಿದ್ದಾರೆ. ಅದೆಲ್ಲ ನಿಮ್ಗೆ ಮಾಹಿತಿ ಇರುವಂತದ್ದೇ. ಇದೆಲ್ಲ ನಾನು ಮಾಧ್ಯಮ ಮುಖಾಂತರಗಳಲ್ಲಿ ಸ್ಪಷ್ಟಪಡಿಸುವುದೇನಂತ ಹೇಳಿದ್ರೆ, ಇದು ಸುಳ್ಳಿನ ಕಂತೆಗಳನ್ನ ಮಾಧ್ಯಮಗಳ ಮುಂದೆ ನಿನ್ನೆ ಇಟ್ಟಿದ್ದಾರೆ. ಅದ್ರಲ್ಲಿ ಹೇಳಿದ್ರಲ್ಲಿ ಯಾವುದೇ ಭಾಗಶಃ 1% ಸಹ ಸತ್ಯಾಂಶ ಇಲ್ಲದು ಮೇಲ್ನೋಟಕ್ಕೆ ಕಾಣ್ತದೆ. ಪಾರದರ್ಶಕವಾಗಿ SIT ಇಂದ ತನಿಖೆ ನಡೀತಾ ಇದೆ. ತನಿಖೆ ಆಗ್ಲಿ ಅಂತ ನಾನು ಆಗ್ರಹಿಸಿದ್ರೆ ನಾನು ಒಬ್ಬ. ಹಾಗಾಗಿ ನನ್ನ ಮೇಲೇನು ಆರೋಪ ಮಾಡಿದ್ದಾರೆ, ಯಾವುದೋ ಒಂದು ಖಾಸಗಿ ರೆಸ್ಟೋರೆಂಟ್ ಅಲ್ಲಿ ಹೋಗಿ ಮಾತುಕತೆ ಮಾಡಿದ್ದಾರೆ ಹಾಗೆ ಹೀಗೆ ಅಂತ, ಅದಕ್ಕೆ 100% ಶುದ್ಧ ಸುಳ್ಳು. ನಾನು ಬಹಿರಂಗವಾಗಿ ಅವ್ರಿಗೆ ನಾನು ಕೇಳ್ತಾ ಇದ್ದೀನಿ, ಚರ್ಚೆಗೆ ಬರ್ಲಿ, ಹಾಸನಕ್ಕೆ ಚರ್ಚೆಗೆ ಬರ್ಲಿ, ಬಹಿರಂಗವಾಗಿ ಒಳನಚ್ಪುರಕ್ಕೆ ಚರ್ಚೆಗೆ ಬರ್ಲಿ. ನಾನು ಮಾಡಿದ್ದೀನಿ ಅಂತ ಯಾವ್ದಾದ್ರು ಒಂದೇ ಒಂದು ಸಾಕ್ಷಿ ಇದ್ರೆ, ಯಾವ್ದಾದ್ರು ಒಂದು ಅವ್ರು ಹೇಳ್ತಾ ಇದಾರಲ್ಲ, ಈಗ ನಾನು ಹೇಳೋದಂದ್ರೆ, ಈಗ ಸ್ಕೈ ಬರ್ಡ್ ಅಂತ ಹೇಳಿದ್ರೆ ಅದು ಒಂದು ಪ್ರಸಿದ್ಧ ರೆಸ್ಟೋರೆಂಟ್ ಅಂತ ನಾನು ತಿಳಿದಿದ್ದೀನಿ. ಅಲ್ಲಿ CCTV ಇರ್ತದೆ, ಅಲ್ಲಿ ಮ್ಯಾನೇಜ್ಮೆಂಟ್ ಇರ್ತದೆ. ಅವರೆಲ್ಲ ಎಂಕ್ವೈರಿ ಮಾಡ್ಲಿ. ಶ್ರೇಯಸ್ ಪಟೇಲ್ ಬಂದಿದ್ದ, ಇದೇನು ಈ ತರ ಏನೇನಾದ್ರು ಹಸಿ ಬಿಸಿ ಚರ್ಚೆಗಳಾಗಿತ್ತ, ಇದನ್ನೆಲ್ಲ ಕೇಳಿ ಎಂಕ್ವೈರಿ ಮಾಡ್ಲಿ. ನಾನು ಅದ್ರಲ್ಲಿ ಒಂದೇ 1% ನನ್ನ ಪಾತ್ರ ಇದ್ರೆ ನಾನು ರಾಜಕೀಯವಾಗಿ ಹಿಂದೆ ಸರಿದ್ಬಿಡ್ತೀನಿ. ಅವರು ವಕೀಲರಾಗಿದ್ದವರು, ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ಮಂಡಿಸಿದ್ದೀನಿ, ಹೈಕೋರ್ಟ್ ಅಲ್ಲಿ ವಾದ ಮಂಡಿಸಿದ್ದೀನಿ ಅಂತ ಅವರಾಗೆ ಹೇಳ್ಕೊಂತಾರೆ. ಆದ್ರೆ ಯಾಕೆ ಒಬ್ಬರ ಮೇಲೆ ಈಗ ವೈಯಕ್ತಿಕವಾಗಿ ಈ ತರ ತೇಜೋವಧೆ ಮಾಡ್ತಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೋ, ಬಿಜೆಪಿ ಇದ್ದಾರ, JDS ಅಲ್ಲಿ ಇದ್ದಾರ ಅಂತ ನನಗೆ ಗೊತ್ತಿಲ್ಲ. ಒಂದೊಂದ್ ಬಾರಿ ಒಂದೊಂದ್ ಪಕ್ಷದ ಪರ ಮಾತಾಡ್ತಾರೆ. ನಿನ್ನೆ ನಿಮ್ಗೆ ಗೊತ್ತಿರೋಂಗೆ ಯಾವ ತರ ತಿರ್ಚಿ ಏನ್ ಮಾತಾಡಿದಾರೆ ಅನ್ನೋದು ಗೊತ್ತು. ಈಗ 6 ತಿಂಗಳು ಮುಂಚೆ ಎಲ್ಲ ನಮ್ಮ ಹಾಸನ ಜಿಲ್ಲಾ ಪ್ರತಿನಿಧಿಗಳು ಇಲ್ಲಿರೋರು, ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ 6 ತಿಂಗಳು ಮುಂಚೆ ಏನೇನ್ ಮಾತಾಡಿದ್ದಾರೆ, ಯಾರು ಹಾಸನ NR ಸರ್ಕಲ್ ಅಲ್ಲಿ LED ವಾಲ್ ಮುಂದೆ ಬಿಡ್ತೀನಿ ಅಂತ ಹೇಳಿರೋದು ಯಾರು, ನಂತರ ಇದೆ ಅಂದ್ಬಿಟ್ಟು ಮಾಹಿತಿ ಅವರ ಪಕ್ಷದ ಹೈಕಮಾಂಡ್ಗೆ ಕೊಟ್ಟಿರೋರು ಯಾರು? ಬಿಜೆಪಿ ಮುಖಂಡ ಮತ್ತೆ ವಕೀಲ ಅಂತ ದೇವರಾಜೇಗೌಡ ಅವರು ಇಲ್ಲ ಚೆಲ್ಲದ ಆರೋಪ ಮಾಡಿ